Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಮರದ ಬಹಿರಂಗ ಪ್ರಚಾರಕ್ಕೆ ಉಳಿದಿರುವುದು ನಾಳೆ ಒಂದೇ ದಿನ. ಹೀಗಾಗಿ ಎರಡೂ ಪಕ್ಷಗಳು ಇವತ್ತು ಬೆಂಗಳೂರಿನ ಅಖಾಡಕ್ಕೆ ಇಳಿದಿದ್ವು. ಒಂದ್ ಕಡೆ ಅಮಿತ್ ಶಾ ರೋಡ್ ಶೋ ನಡೆಸಿದ್ರೆ ಇನ್ನೊಂದೆಡೆ ಪ್ರಿಯಾಂಕಾ ಗಾಂಧಿ ಕೂಡ ಮತಬೇಟೆ ನಡೆಸಿದ್ರು. Go back, Amit Shah. Go back, Amit Shah. 10 सालों में क्या किया है आपके लिए? ನಿಮಗೇನು ಅಧಿಕಾರ ಇದೆ ಕೇಳಕ್ಕೆ? ಹೊತ್ತು ಮುಳುಗಿದ್ದು ಕೆಲಸ ಮುಗಿಸಿದ ಜನ ಮನೆ ಸೇರಿದ್ರು. ಬಿಸಿಲ ಬೇಗೆ ಕಡಿಮೆ ಆಯ್ತು ಅನ್ನೋ ಹೊತ್ತಲ್ಲೇ ಬೆಂಗಳೂರಿನಲ್ಲಿ ಪ್ರಚಾರದ ಕಾವು ಹೆಚ್ಚಾಗಿತ್ತು. ಒಂದ್ ಕಡೆ ಬಿಜೆಪಿ ನಾಯಕ ಅಮಿತ್ ಶಾ ಭರ್ಜರಿ ರೋಡ್ ಶೋ ನಡೆಸಿದ್ರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕೂಡ ಬೆಂಗಳೂರಿನಲ್ಲೇ ಸಮಾವೇಶ ನಡೆಸಿದ್ರು. ಬೆಂಗಳೂರು ಅಖಾಡಕ್ಕೆ ಅಮಿತ್ ಶಾ ಎಂಟ್ರಿ. ಬೊಮ್ಮನಹಳ್ಳಿಯಲ್ಲಿ ಅಬ್ಬರದ ರೋಡ್ ಶೋ. 4 ಕ್ಷೇತ್ರ. ಬೆಂಗಳೂರಿನಲ್ಲಿರೋ 4 ಕ್ಷೇತ್ರಗಳೇ ಬಿಜೆಪಿಗೆ ಟಾರ್ಗೆಟ್ ಆಗಿವೆ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಎಂಟ್ರಿಯಾಗಿ ಬೆಂಗಳೂರಿನ ಬಿಜೆಪಿ ಅಭ್ಯರ್ಥಿಗಳ ಪರ ಮತಬೇಟೆ ನಡೆಸಿದ್ರು. ಇವತ್ತು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಆಗಿದ್ದಾರೆ. ಬೊಮ್ಮನಹಳ್ಳಿಯ ಸ್ವಾಮಿ ವಿವೇಕಾನಂದ ಸರ್ಕಲ್ನಿಂದ ಸೇಂಟ್ ಫ್ರಾನ್ಸಿಸ್ ಸ್ಕೂಲ್ವರೆಗೂ ರೋಡ್ ಶೋ ನಡೆಸಿದ್ರು. कांग्रेस मनमोहन सिंह जी के बयान से डिफर हो सकती है क्या? राहुल गांधी ने स्वयं कहा है कि हम सर्वे करेंगे और जिन लोगों के पास नहीं है उसको देंगे. अब प्राइवेट संपत्ति को कैसे दूसरों को दे गया? और मनमोहन सिंह ने कहा था कि हमारी प्रायोरिटी माइनॉरिटी. कांग्रेस पार्टी झूठा जवाब दे रही है. कर्नाटक में कांग्रेस का सरकार इधर टैक्स का मुद्दा है, उसके साथ साथ ड्रॉट का मुद्दा भी खड़ा है. आज कर्नाटक का मुख्यमंत्री ने आपका नाम लेके बयान दिया है. अमित शाह ने भरोसा किया था दिसंबर में मीटिंग करेगा बोल के, अभी तक वादा नहीं निभाया बोल के. वो कांग्रेस का अभियान के बारे में क्या बोलना चाहते हैं? देखिए, वो झूठ बोल रहे हैं. जानबूझकर एक के बाद एक अलग अलग आवेदन पत्र देते गए, जिसके कारण लेट हुआ है. और उन्होंने सारा पैसा अपने वादों में खर्च कर दिया. और ये उप मुख्यमंत्री को हटाना चाहते हैं. मुख्यमंत्री बचना चाहते हैं. बेंगलुरु में इतनी बाढ़ आई, कोई मैनेजमेंट नहीं था, बेंगलुरु को डुबा कर रखी. ಅಮಿತ್ ಶಾ ಎಂಟ್ರಿಗೆ ಕಾಂಗ್ರೆಸ್ ವಿರೋಧ. ವಿಷಯ ಏನಂದ್ರೆ, ಅಮಿತ್ ಶಾ ಆಗಮನಕ್ಕೂ ಮುನ್ನವೇ ಬೆಳಗ್ಗೆ ಪ್ರತಿಭಟನೆ ನಡೆಸಿದ್ದ ಕಾಂಗ್ರೆಸ್ ಗೋ ಬ್ಯಾಕ್ ಅಮಿತ್ ಶಾ ಘೋಷಣೆ ಮೊಳಗಿಸಿತ್ತು. ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಡೋದ್ರಲ್ಲಿ ವಿಳಂಬ ಮಾಡ್ತಿದೆ ಅಂತ ಆರೋಪಿಸಿ ಸಿಎಂ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ಹೋರಾಟ ನಡೆಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಪರಿಹಾರ ಕೊಡದೆ ಯಾವ ಮುಖ ಇಟ್ಕೊಂಡು ರಾಜ್ಯಕ್ಕೆ ಬರ್ತೀರಿ ಅಂತ ಪ್ರಶ್ನಿಸಿದ್ರು. ಗೋ ಬ್ಯಾಕ್ ಅಮಿತ್ ಶಾ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳಿದ್ರು. ಭೀಕರವಾದಂಥ ಪ್ರವಾಹ ಬಂದಿತ್ತು, ಆ ಕಾಲದಲ್ಲಿ ಬರಲಿಲ್ಲ. ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ, ಈಗಲೂ ಕೂಡ ಬರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ. ಕರ್ನಾಟಕದ ಮತದಾರರನ್ನ ವೋಟ್ ಕೇಳಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರನೇ ಗೋ ಬ್ಯಾಕ್ ನರೇಂದ್ರ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಗಾಂಧಿ ಮತಬೇಟೆ. ಕಾಂಗ್ರೆಸ್ ನಾಯಕರು ಕೂಡ ಬೆಂಗಳೂರಿನ 4 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಪರ ಮತಯಾಚಿಸಿದ್ರು. HSR ಲೇಔಟ್ನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಪ್ರಿಯಾಂಕಾ, ಗ್ಯಾರಂಟಿ ಯೋಜನೆಗಳನ್ನ ನೆನಪು ಮಾಡ್ತಾ ಬಿಜೆಪಿ ವಿರುದ್ಧ ಹರಿಹಾಯ್ದ್ರು. कैसी कैसी बहकी बहकी बातें. पिछले 2 दिनों में अब ये शुरू हुआ है कि कांग्रेस पार्टी चाहती है कि आपके मंगलसूत्र और आपका सोना आपसे छीन ले. 70 सालों से ये देश स्वतंत्र है. 55 सालों के लिए कांग्रेस की सरकार रही है. किसी ने आपसे सोना छीना?
आपके मंगलसूत्र छीने। इंदिरा गांधी ने अपना सोना, जब जंग हुई थी, अपना सोना देश को दिया। मेरी माँ का मंगलसूत्र इस देश को कुर्बान हुआ है। और अगर मोदी जी मंगलसूत्र का महत्व समझते तो वो ऐसी अनैतिक बातें नहीं करते। ನಾಳೆ ಸಂಜೆ ಆಗ್ತಿದ್ದಂತೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಹೀಗಾಗಿ ಎರಡೂ ಪಕ್ಷದ ನಾಯಕರು ಕೊನೆ ಕ್ಷಣದ ಕಸರತ್ತು ನಡೆಸಿದ್ದಾರೆ. ಕಿರಣ್ ಹನ್ಯಾಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಇದೇ ಶುಕ್ರವಾರ ಬೆಂಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಮತ ಹಬ್ಬಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು ಕೇರಿಸೋಕು ಬ್ರೇಕ್ ಬಿದ್ದಿದೆ. ಮೊದಲ ಹಂತದ ಮತದಾನಕ್ಕೆ 2 ದಿನವಷ್ಟೇ ಬಾಕಿ. ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ, 3 ದಿನ ಮದ್ಯ ನಿಷೇಧ. ಏಪ್ರಿಲ್ 26 ಅಂದ್ರೆ ಇದೇ ಶುಕ್ರವಾರ ಲೋಕಸಭಾ ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. 14 ಜಿಲ್ಲೆಗಳಲ್ಲಿ ಮೊದಲ ಹಂತದ ವೋಟಿಂಗ್ ನಡೆಯಲಿದೆ. ನಾಳೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಸಮಾವೇಶ, ಮೆರವಣಿಗೆ, ಧ್ವನಿವರ್ಧಕಗಳ ಸದ್ದು ಕೂಡ ಬಂದಾಗಲಿದೆ. ಮತದಾನದ ಹಿನ್ನೆಲೆಯಲ್ಲಿ ಬೆಂಗಳೂರು ಚುನಾವಣಾಧಿಕಾರಿ ನೇತೃತ್ವದಲ್ಲಿಂದು ಸಭೆ ನಡೆಯಿತು. ಪಾಲಿಕೆ ವ್ಯಾಪ್ತಿಯಲ್ಲಿ 4 ಲೋಕಸಭಾ ಕ್ಷೇತ್ರಗಳಿದ್ದು 1,10,00,000 ಮತದಾರರು ಇಲ್ಲೇ ಇದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ 8,984 ಮತಗಟ್ಟೆಗಳಿದ್ದು 2,003 ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಮತದಾನದ ದಿವಸ ಅವರು ನಿಯುಕ್ತಿಗೊಳ್ಳಲಿದ್ದಾರೆ. ಜೊತೆಗೆ ಸೆಕ್ಷನ್ 144 ಮತದಾನ ಮುಗಿತಕ್ಕಂತಹ 48 ಗಂಟೆಗಳ ಪೂರ್ವದಲ್ಲಿ, ಅಂದರೆ 24ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 26ನೇ ತಾರೀಕು ಅಂದರೆ ಮತದಾನ ದಿವಸದ ರಾತ್ರಿ ಮಧ್ಯರಾತ್ರಿಯವರೆಗೆ ಬೆಂಗಳೂರು ನಗರದಲ್ಲಿ ಜಾರಿಗೊಳಿಸಲಾಗಿದೆ. ಇನ್ನು ಮತದಾನ ನಡೆಯುವ 14 ಜಿಲ್ಲೆಗಳಲ್ಲಿ 3 ದಿನ ಮದ್ಯ ಮಾರಾಟ ಸ್ಥಗಿತವಾಗಿರುತ್ತೆ. ನಾಳೆ ಸಂಜೆ 6 ಗಂಟೆಯಿಂದ ಶುಕ್ರವಾರದ ತನಕ ಮದ್ಯ ಮಾರಾಟಕ್ಕೆ ನಿಷೇಧ ಬೀಳಲಿದೆ. 3 ದಿನ ಎಲ್ಲಿಯೂ ಎಣ್ಣೆ ಮಾರಾಟ ಮಾಡಂಗಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ನೀಡಬಹುದು, ಆದರೆ ಮದ್ಯ ಮಾರಂಗಿಲ್ಲ. ಆ್ಯಂಡ್ ಪೋಲಿಂಗ್ ಡೇಗೆ ಮ್ಯಾಕ್ಸಿಮಮ್ ಚಟುವಟಿಕೆ ಇರುತ್ತೆ ತಮಗೆ ಗೊತ್ತಿದ ಹಾಗೆ. ಹೀಗಾಗಿ ನಾವು ಏನೇನು ವ್ಯವಸ್ಥೆ ಮಾಡಿದ್ದೀವಿ, ಈ 72 ಅವರ್ಸ್ ಬಹಳ ಮಹತ್ವಪೂರ್ಣ ಮತ್ತು ಕ್ರಿಟಿಕಲ್ ಇರುವುದರಿಂದ ಆಮಿಷ ಅಂದರೆ ವಸ್ತುಗಳು ಆಗಲಿ, ಹಣ ಆಗಲಿ, ಇತ್ಯಾದಿ ಹಂಚಿಕೆದು ಜಾಸ್ತಿ ಸಂಶಯ ಇರುತ್ತದೆ. ಮತ್ತು ಲಿಕ್ಕರ್, ಡ್ರಗ್ಸ್ ಏನೇನಾದರೂ ಈ ವಿಚಾರ ಏನಿದೆ, ಏನಾದರೂ ಈ ಥರ ವೈಲೇಟ್ ಆಗ್ತಾ ಇದ್ದರೆ ಅವರ ಮೇಲೆ ತಕ್ಷಣ ಕ್ರಮ ಕೈಗೊಂಡು. ಚುನಾವಣೆ ಘೋಷಣೆ ಆದಾಗಿನಿಂದ ಇಲ್ಲಿ ತನಕ 78 ಕೋಟಿ ರೂಪಾಯಿ ಹಣ, 177 ಕೋಟಿ ಮೌಲ್ಯದ ಮದ್ಯ, 11 ಕೋಟಿ ಮೌಲ್ಯದ ಚಿನ್ನಾಭರಣ, 59 ಕೋಟಿಯ ವಿವಿಧ ವಸ್ತುಗಳು ಸೇರಿ ಒಟ್ಟು 406 ಕೋಟಿ ಮೌಲ್ಯದ ಸಂಪತ್ತನ್ನ ಜಪ್ತಿ ಮಾಡಿದ್ದಾರೆ. ಮತದಾರರ ಕರೆತರಲು ಖಾಸಗಿ ಬಸ್ಗಳಿಗೆ ಡಿಮ್ಯಾಂಡ್. ಒಂದೊಂದು ಮತವನ್ನ ಲೆಕ್ಕ ಹಾಕ್ತಿರುವ ನಾಯಕರು ಹೊರ ಊರುಗಳಲ್ಲಿರೋ ಮತದಾರರನ್ನ ಕರೆತರಲು ಬಸ್ಗಳನ್ನ ಕಳುಹಿಸುತ್ತಿದ್ದಾರೆ. ಹೀಗಾಗಿ ಖಾಸಗಿ ಬಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಅದರಲ್ಲೂ ಬೆಂಗಳೂರಿನಿಂದ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಮಂಡ್ಯ, ಮೈಸೂರಿಗೆ ಹೋಗುವ ಬಸ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕರಾವಳಿ ಭಾಗಕ್ಕೆ ಈಗಾಗಲೇ 300ಕ್ಕೂ ಅಧಿಕ ಬಸ್ಗಳು ಬುಕ್ ಆಗಿವೆ. ಇನ್ನು ಮತದಾನಕ್ಕಾಗಿ ಊರಿಗೆ ಹೋಗೋಣ ಅಂತ ಬಸ್ ಬುಕ್ ಮಾಡಿದವರಿಗೆ ಶಾಕ್ ತಡ್ತಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ 500ರಿಂದ 1,000 ರೂಪಾಯಿ ತನಕ ಬಸ್ ಟಿಕೆಟ್ ರೇಟ್ ಇತ್ತು. ಆದರೆ ಮತದಾನದ ಹಿಂದಿನ ದಿನ ಅಂದರೆ ಏಪ್ರಿಲ್ 25ಕ್ಕೆ ಟಿಕೆಟ್ ದರ 1,600 ರೂಪಾಯಿಯಿಂದ 1,950 ರೂಪಾಯಿ ಆಗಿದೆ. ಬೆಂಗಳೂರಿಂದ ಉಡುಪಿಗೆ 600ರಿಂದ 990 ರೂಪಾಯಿ ತನಕ ಟಿಕೆಟ್ ರೇಟ್ ಇತ್ತು. ಆದ್ರೀಗ 1,650ರಿಂದ 1,950 ರೂಪಾಯಿ ತನಕ ಆಗಿದೆ. ಹಾಸನಕ್ಕೆ 650ರಿಂದ 850 ರೂಪಾಯಿಗೆಲ್ಲ ಬಸ್ನಲ್ಲಿ ಹೋಗ್ತಿದ್ರು. ಆದ್ರೀಗ 1,200ರಿಂದ 1,600 ರೂಪಾಯಿ ಕೇಳ್ತಿದ್ದಾರೆ. 450ರಿಂದ 650ಕ್ಕೆಲ್ಲ ಚಿತ್ರದುರ್ಗಕ್ಕೆ ಬೆಂಗಳೂರಿನಲ್ಲಿ ಇದ್ದವರು ಹೋಗ್ತಿದ್ರು. ಅವರ ಬಳಿ ಈಗ 800ರಿಂದ 1,200 ರೂಪಾಯಿ ಕೇಳ್ತಿದ್ದಾರೆ. ಏನೇ ಹೇಳಿ, ಒಂದ್ ಕಡೆ ಮತದಾನಕ್ಕೆ ತೆರಳಲು ಜನರು ತಲೆ ಕೆರೆಸಿಕೊಂಡಿದ್ದಾರೆ. ಆದರೆ ಖಾಸಗಿ ಬಸ್ನವರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.